ನಮಸ್ತೆ. 23/7/2025 ಬುಧವಾರ, ಕೃಷ್ಣ ಪಕ್ಷ ಅಂದರೆ ಕರೆಯುವ ಚಂದ್ರ. ಇವತ್ತಿನ ಚಂದ್ರಾಷ್ಟಮ ವೃಶ್ಚಿಕ ರಾಶಿಗೆ. ಇವತ್ತು ಚತುರ್ದಶಿ ಅನ್ನುವ ಅಮಾವಾಸ್ಯೆಯ ಇಂದಿನ ದಿನ ನಡೀತಾ ಇದೆ. ಇದು ರಾತ್ರಿ ಅಂದರೆ ಲೇಟ್ ನೈಟ್ 2:28:53 ಆ ನಂತರ ಬರುವಂಥದ್ದು ಅಮಾವಾಸ್ಯೆ. ಇವತ್ತು ರಾತ್ರಿಯವರೆಗೂ ದಿನ ಪೂರ್ತಿ ಚತುರ್ದಶಿ ಇದೆ. ಇವತ್ತಿನ ನಕ್ಷತ್ರ ಆರುದ್ರ. ಸಂಜೆ 5:54:11 ಇದೆ. ಆರುದ್ರ ನಕ್ಷತ್ರ ಇರುವವರೆಗೂ ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರ ಬೇಡ, ಬೇರೆ ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು. ಆದರೂ ಅಮಾವಾಸ್ಯೆ ಇಂದಿನ ದಿನವಾಗಿರೋದರಿಂದ ಸ್ವಲ್ಪ ನೋಡಿಕೊಂಡೇ ಮಾಡಿ. ಆನಂತರ ಬರುವ ಪುನರ್ವಸು ನಕ್ಷತ್ರ ಸರಿಯಾದ ಒಳ್ಳೆಯ ಶುಭ ಯೋಗವನ್ನು ಕೊಡುತ್ತದೆ. ಆದರೂ ಅಮಾವಾಸ್ಯೆ ಇರೋದರಿಂದ ಖಂಡಿತವಾಗಿಯೂ ಗಮನ ಕೊಡಿ. ಬೇರೆ ವಿಷಯಗಳನ್ನ ಇವತ್ತು ನೋಡೋಕ್ಕೆ ಹೋದರೆ ಸ್ಪೆಷಲಾಗಿ ಏನೂ ಇಲ್ಲ. ಯಾಕೆಂತಂದರೆ ಅಮಾವಾಸ್ಯೆ ಇರೋದರಿಂದ, ಅದರಲ್ಲೂ ಈ ವರ್ಷದ ಈ ತಿಂಗಳ ಅಂದರೆ ಆಷಾಢ ತಿಂಗಳದ ಕೊನೆಯ ಅಮಾವಾಸ್ಯೆ. ಈ ರೀತಿ ಇರುವ ಈ ದಿನದಲ್ಲಿ ನಕ್ಷತ್ರ ಪಾದಗಳನ್ನ ನೋಡೋಣ. ಆರುದ್ರ ನಕ್ಷತ್ರ, ಇದರ ಪಾದಗಳನ್ನು ನೋಡಿಬಿಡೋಣ. 6:03 ಬೆಳಗ್ಗೆಯಿಂದ 6:37 ಆರುದ್ರ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 12:15 ಆರುದ್ರ ನಕ್ಷತ್ರ 3ನೇ ಪಾದ. 12:15 ಮಧ್ಯಾಹ್ನದ ಮೇಲೆ ಸಂಜೆ 5:54 ಆರುದ್ರ ನಕ್ಷತ್ರ 4ನೇ ಪಾದ. ಸಂಜೆ 5:54 ರಾತ್ರಿ 11:34 ಪುನರ್ವಸು ನಕ್ಷತ್ರ 1ನೇ ಪಾದ. ರಾತ್ರಿ 11:34 ಮೇಲೆ ಬೆಳಗಿನ ಜಾವ 5:16 ಪುನರ್ವಸು ನಕ್ಷತ್ರ 2ನೇ ಪಾದ. 5:16 ಅಂದರೆ ಬೆಳಗಿನ ಜಾವ, ಅಂದರೆ ಇವತ್ತು ರಾತ್ರಿಯ ಮೇಲೆ ಬೆಳಗಿನ ಜಾವದ ಮೇಲೆ ಪುನರ್ವಸು ನಕ್ಷತ್ರದ 3ನೇ ಪಾದ ಪ್ರಾರಂಭವಾಗಿ ನಾಳೆನೂ ಪುನರ್ವಸು ನಕ್ಷತ್ರವಿದೆ. ಅಂತಂದರೆ 24ನೇ ತಾರೀಕು ಪುನರ್ವಸು ಇದೆ. ಪುನರ್ವಸು ಅಮಾವಾಸ್ಯೆ ಜೊತೆ ಇದೆ. ಆದ್ದರಿಂದಾಗಿ ಏನೇ ಯೋಗ ಚೆನ್ನಾಗಿದ್ದರೂ ಅಮಾವಾಸ್ಯೆ ಇರೋದರಿಂದ ಅದು ಕಲೀಲಿ. 25-26ನೇ ತಾರೀಕಿನ ಮೇಲೆ ಬೇರೆ ಬೇರೆ ಕಾರ್ಯಗಳ ಬಗ್ಗೆ ಯೋಚನೆ ಮಾಡೋಣ. ಹಂಗಾಗಿ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ಇದೆ. 50% 100% ಅಲ್ಲ, ನಾವು ಒಂದು ಸಮಯವನ್ನು ಹುಡುಕ್ತೀವಿ. ಆದರೂ ನಾವು ಆದಷ್ಟು 100% ಶುಭವನ್ನು ನೋಡ್ಕೊಳ್ತೀವಿ. ಆ 100% ಶುಭ ಸಮಯವನ್ನು ನೋಡಿದ್ರೆ ಇವತ್ತು ಇರೋದರಲ್ಲಿ ಶುಭ ಸಮಯ ಅಂತ ಹುಡುಕ್ತೀವಿ. ಪೂರ್ತಿ ಅಲ್ಲ, ಶುಭ ಕಾರ್ಯಗಳನ್ನ ಮಾಡಿ ಅಂತಲ್ಲ. ಎಮರ್ಜೆನ್ಸಿಗೆ ಆಸ್ಪತ್ರೆ, ಕೋರ್ಟು, ಸರ್ಕಾರಿ ಆರ್ಡರ್ ಇಂಥದಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ಳಿ. 6:03 7:37, 9:17 11:50, ಅದೇ ಥರ ಮಧ್ಯಾಹ್ನ 2:03 ಮೇಲೆ ರಾತ್ರಿಯವರೆಗೂ ಶುಭವಾಗಿರುವಂಥ ಇದು ಒಂದು ಸಮಯ. ಇದನ್ನು ನೋಡಿಕೊಂಡು ಉಪಯೋಗಿಸ್ಕೊಳ್ಳಿ. ಹಂಗಾಗಿ ಈ ರೀತಿಯಾದ ಇವತ್ತಿನ ದಿನದಲ್ಲಿ ಕೆಲವು ವಿಷಯಗಳಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಅಂದರೆ ಚತುರ್ದಶಿ ಇರೋದರಿಂದ. ಅದು ಅಲ್ಲದೆ ಸೂರ್ಯಮಾನ ಪ್ರಕಾರ ಅಂದರೆ ಸೌರಮಾನ ಪ್ರಕಾರ ಆಷಾಢ ತಿಂಗಳು ಪ್ರಾರಂಭವಾಗಿದೆ. ಇವತ್ತು ಆ ಆಷಾಢ ಪ್ರಕಾರ 7ನೇ ತಾರೀಕು. ಇದನ್ನು ಶೂನ್ಯ ತಿಂಗಳು ಅಂತಂತಾರೆ ಅಲ್ಲಿ. ಇದರಲ್ಲೂ ಸೌರಮಾನಕ್ಕೂ ಚಾಂದ್ರಮಾನಕ್ಕೂ ಇರುವ ವ್ಯತ್ಯಾಸಗಳು ಏನು ಅಂತಂದರೆ, ಸೂರ್ಯನ ಸೆಂಟರ್ ಆಗಿ ಇಟ್ಕೊಂಡು ಅಂದರೆ ಮಧ್ಯವಾಗಿ ಇಟ್ಕೊಂಡು ಮಾಡುವಂಥದ್ದು ಸೌರಮಾನ ಆಚರಣೆ. ಚಾಂದ್ರಮಾನ ಆಚರಣೆ ಅನ್ನೋದು ಚಂದ್ರನ ಮಧ್ಯಮವಾಗಿ ಇಟ್ಕೊಂಡು ಮಾಡುವಂಥದ್ದು, ನೋಡುವಂಥದ್ದು. ಅದರಿಂದಲೇ ಇದಕ್ಕೂ ಅದಕ್ಕೂ 15 ದಿನ ಹಬ್ಬಗಳ ಆಚರಣೆಯಲ್ಲಿ ವ್ಯತ್ಯಾಸ ಬರುತ್ತದೆ. ಆದರೆ ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳು ಇಂಥಾದ ವಿಷಯಗಳಕ್ಕೆಲ್ಲ ಖಂಡಿತವಾಗಿ ಎರಡೂ ಒಂದೇ. ಆದ್ದರಿಂದ ಅದರಲ್ಲಿ ವ್ಯತ್ಯಾಸವಿಲ್ಲ. ಇವತ್ತು ಚತುರ್ದಶಿ ಅಂತಂದರೆ ಅಲ್ಲೂ ಚತುರ್ದಶಿನಿ, ಸೂರ್ಯ ಆಚರಣೆಯ ಪ್ರಕಾರನು. ಆದ್ದರಿಂದ ಈ ವ್ಯತ್ಯಾಸಗಳನ್ನು ನಾವು ತಿಳ್ಕೊಂಡು ನಮ್ಮ ಕಾರ್ಯಗಳನ್ನು ಮಾಡಬಹುದು. ಅಲ್ಲಿ ಇನ್ನೂ ಒಂದು ತಿಂಗಳು ಅಂದರೆ 23 ದಿನಗಳ ಮೇಲೆ ಇದೆ ಅಲ್ಲಿ ಆಷಾಢಕ್ಕೆ, ಅಂದರೆ ಸೌರಮಾನ ಪ್ರಕಾರ. ಆದ್ದರಿಂದ ಅಲ್ಲಿ ಶುಭ ಕಾರ್ಯಗಳಿಲ್ಲ. ಆದರೆ ನಮಗೆ ಅಂದರೆ ಚಾಂದ್ರಮಾನ ಆಚರಣೆಯ ಪ್ರಕಾರ 24ನೇ ತಾರೀಕು ಮೇಲೆ
ಅಂದರೆ 25ನೇ ತಾರೀಕರಿಂದ ಶುಭವು ಪ್ರಾರಂಭವಾಗುತ್ತದೆ. ಇಲ್ಲಿ 24ನೇ ತಾರೀಕು 25ನೇ ತಾರೀಕು ಅಂತಂದಾಗ 25ನೇ ತಾರೀಕು ಜುಲೈ ತಿಂಗಳು ಶುಕ್ರವಾರದಿಂದ ಶುಭ ಸಮಯಗಳು ಪ್ರಾರಂಭವಾಗುತ್ತದೆ. ಆದರೂ ಅವತ್ತು ಪ್ರಥಮ ಇದೆ. 25ನೇ ತಾರೀಕು ಶುಕ್ರವಾರ ರಾತ್ರಿ 11:23ವರೆಗೂ ಪ್ರಥಮ ಇರೋದರಿಂದ ಅವತ್ತು ಯಾವ ಕಾರ್ಯವೂ ಇಲ್ಲ. ಅದೇ ಸಮಯದಲ್ಲಿ ಇವತ್ತಿನ ವಿಶೇಷ ಹೆಂಗಿರುತ್ತದೆ ಹಂಗೆ ಅಂತ ನೋಡ್ಬಿಡೋಣ. ಯಾಕೆಂತಂದರೆ ಗ್ರಹ ಕುಂಡಲಿ ಅಂತ ಬೇರೆ ಒಂದು ವಿಷಯವಿದೆ. ಅಂದರೆ 360 ಡಿಗ್ರೀಸಲ್ಲಿ ಸುತ್ತುವ ಗ್ರಹಗಳು ಅದರ ಯಾವ ಒಂದು ನಕ್ಷತ್ರ ಪಾದದಲ್ಲಿದೆ, ಅಂದರೆ ಯಾವ ರಾಶಿಯಲ್ಲಿದೆ, ಈ ರೀತಿ ನೋಡಿ ಅದಕ್ಕೆ ತಕ್ಕಂತೆ ನೋಡುವಂಥದ್ದು ಕೆಲವು ವಿಷಯಗಳು. ಅದರ ವಿಷಯಕ್ಕೆ ಈಗ ಬರೋಣ. ಇವತ್ತಿನ ದಿನ ಪ್ರಕಾರ ಗ್ರಹ ಕುಂಡಲಿಯ ಪ್ರಕಾರ ಮಹಾಕಾಳಸರ್ಪ ದೋಷವಿದೆ. ಯಾರು ಜಾತಕದಲ್ಲೆಲ್ಲ ಕಾಳಸರ್ಪ ದೋಷ ಅಂತ ಬರುತ್ತದೋ ಅವರೆಲ್ಲ ಪರಿಹಾರ ಮಾಡಿಕೊಳ್ಳುವಂಥ ದಿನವೂ ಇದಾಗುತ್ತದೆ. ಇದು ಮನೆಯಿಂದಲೇ ಇರುತ್ತದೆ, ಆದರೂ ನಾವು ವಿಶೇಷವಾಗಿ ಇವತ್ತು ಕೊಡ್ತೀವಿ. ಅದರಲ್ಲೂ ಕೇತು ಕೂತಿರೋದು ಸಿಂಹ ರಾಶಿಯಲ್ಲಿ, ಅದರ ಬಾಲವಾದ ಅಂದರೆ ರಾಹು ಕೂತಿರೋದು ಕುಂಭರಾಶಿಯಲ್ಲಿ. ಹಂಗಾಗಿ ಸೂರ್ಯನ ಮನೆಯಿಂದ ಶನಿ ಮನೆಯವರೆಗೂ ಇದರ ಇಡುತ್ತಾ ಇದೆ. ಹಂಗಾಗಿ ಸೂರ್ಯನಕ್ಕೂ ಶನಿಗೂ ಇರುವ ಸಂಬಂಧ ನಮಗೆ ಗೊತ್ತು. ಸೂರ್ಯ ಪುತ್ರನೇ ಶನಿ. ಈ ರೀತಿಯಾದ ಹಿಡಿತ ಪಕ್ಕಾವಾಗಿದೆ. ಈ ರೀತಿ ಇರೋದರಿಂದ ಕಾಳಸರ್ಪ ದೋಷ ಪರಿಹಾರನ ಮಾಡ್ಕೋಬೋದು. ಸಾಧ್ಯವಾದರೆ ಕಾಳಹಸ್ತಿ ಹೋಗಿ ಬನ್ನಿ. ಇಲ್ಲವಾದರೆ ಇಲ್ಲಿರುವ ನವಗ್ರಹದಲ್ಲಿರುವ ರಾಹು ಕೇತುಕ್ಕೆ ಪೂಜೆ ಮಾಡ್ಕೋಬೋದು. ಅವರವರ ಶಕ್ತಿಗೆ ತಕ್ಕಂತೆ ಕರ್ಪೂರ ಹಚ್ಚಿದ್ರೂ ನಡೆಯುತ್ತದೆ. ಕಡ್ಡಿ ಕರ್ಪೂರನ್ನು ಈ ಚಿಕ್ಕದಾಗಿ ಖರ್ಚು ಮಾಡ್ಬೋದು. ಈ ರೀತಿ ಮಾಡಿಕೊಂಡ್ರೆ ಸ್ವಲ್ಪ ದೋಷಗಳು ಕಡಿಮೆ ಆಗುತ್ತೆ. ಇವತ್ತಿನ ಗ್ರಹಸ್ಥಿತಿ ಪ್ರಕಾರ ಶುಕ್ರ ಅಂದರೆ ವೀನಸ್ ಅನ್ನುವ ಗ್ರಹ ಸ್ವಂತ ಮನೆಯಲ್ಲಿ ಕೂತಿದೆ. ಹಂಗಾಗಿ ಕೆಲವು ಯೋಗಗಳಿಗೆ ಇದು ಅನುಕೂಲಕರವಾಗಿರುತ್ತದೆ. ಯಾಕೆಂತಂದರೆ ಶುಕ್ರ ಅನ್ನುವ ಗ್ರಹ ತನ್ನ ಸ್ವಂತ ಮನೆಯಾದ ವೃಷಭ ಮತ್ತು ತುಲಾಕು ಬರೋದು ಅಪರೂಪ. ಶುಕ್ರನಕ್ಕಿಂತ ಅಪರೂಪವಾಗಿ ಸ್ವಂತ ಮನೆಗೆ ಬರೋದು ಗುರು ತುಂಬ ಅಪರೂಪ. ಇವತ್ತಿನ ದಿನ ಪ್ರಕಾರ ಗುರುಚಂದ್ರ ಯೋಗ ಅನ್ನುವ ಗಜಕೇಸರಿ ಯೋಗವಿದೆ. ಹಾಗಾಗಿ ಇಷ್ಟೆಲ್ಲ ಕಾಳಸರ್ಪ ದೋಷವಿದ್ದರೂ ಇದೆಲ್ಲ ಸ್ವಲ್ಪ ಮ್ಯಾನೇಜ್ ಆಗುತ್ತೆ. ಇವತ್ತಿನ ದಿನಕ್ಕೆ ಅಂತಂದರೆ 23ನೇ ತಾರೀಕಿಗೆ ಜುಲೈ ತಿಂಗಳಿಗೆ ಸೂರ್ಯನು ಬುಧನು ಕೂಡಿ ಜಲರಾಶಿಯಲ್ಲಿ ಸೇರಿ ಬುಧ ಆದಿತ್ಯ ಯೋಗವು ಕೂತಿದೆ. ಆದರೂ ಸೂರ್ಯನಕ್ಕೂ ಬುಧನಕ್ಕೂ ಈ 8ನೇ ಸ್ಥಾನದಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ರಾಹು. ಆದ್ದರಿಂದ ಇದನ್ನು ಷಷ್ಠಾಷ್ಟಮ ದೋಷ ಅಂತಂತೀವಿ. ಆದ್ದರಿಂದಾಗಿ ಖಂಡಿತವಾಗಿಯೂ ರಾಹು ಕೇತು ಅನ್ನುವ ಕಾಳಸರ್ಪ ದೋಷವನ್ನು ಖಂಡಿತವಾಗಿಯೂ ಪರಿಹಾರಕ್ಕಾಗಿ ಆಚರಿಸಬೇಕು. ಇಂಥ ಸಮಯದಲ್ಲಿ ಮಕ್ಕಳು ಹುಟ್ಟಿದ್ರೆ ಒಳ್ಳೆಯದಾ ಅಂತಂದರೆ ಹುಟ್ಟುವ ಸಮಯದ ಮೇಲೆ ಯಾವ ಲಗ್ನ ಬೀಳುತ್ತದೆ, ಲಗ್ನಾಧಿಪತಿಯಾದ ಒಂದು ಗ್ರಹ ಯಾವ ರೀತಿ ಇದೆ ಅಂತ ನೋಡಬೇಕು. ಆ ರೀತಿ ನೋಡಿಕೊಂಡ್ರೆ ಕೆಲವು ದೋಷಗಳಿಂದ ದೂರವಾಗಬಹುದು. ಅದೇ ಥರ ನವಾಂಶ ಇಂಪಾರ್ಟೆಂಟ್. ರಾಶಿ ಕುಂಡಲಿ ಒಂದು ರೀತಿಯಲ್ಲಿ ಅನುಕೂಲ ಅಂತಂದರೆ ಫ್ಯೂಚರ್ ಲೈಫನ್ನು ನೋಡಬೇಕು ಅಂತಂದರೆ ನವಾಂಶ ಕುಂಡಲಿಯನ್ನು ನೋಡಬೇಕು. ಆ ರೀತಿ ನೋಡಿ ಗಮನಿಸಿ ಎಲ್ಲವನ್ನು. ಈ ರೀತಿಯಾದ ದಿನನಿತ್ಯದ ವಿಚಾರಗಳಿಗಾಗಿ ನಮ್ಮ ಯೂಟ್ಯೂಬನ್ನು ನೋಡಿ. ಕೆಲವು ವಿಷಯಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.